ಮದುವೆಗೂ ಮುನ್ನವೇ ಅಂಡಾಣು ಫ್ರೀಸ್ ಮಾಡುವುದನ್ನ ನೀವು ಎಲ್ಲರೂ ಕೂಡ ಗಮನಿಸಿದ್ದೇವೆ. ಸಾಕಷ್ಟು ಸುದ್ದಿಗಳು ಕೂಡ ಈ ರೀತಿಯಾಗಿ ಹರಿದಾಡೋದನ್ನ ಗಮನಿಸಿದ್ದೇವೆ. ಅದರಲ್ಲೂ ಇದೀಗ ಬಿಗ್ ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿದ್ದಾರೆ ನಟಿ ಕೃತಿ ಸನೋನ್. ಅಂಡಾಣು ಫ್ರೀಸ್ ಮಾಡಿಕೊಂಡಿರೋದಾಗಿ ಇದೀಗ ಕೃತಿ ಸನೋನ್ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮದುವೆ ಮತ್ತೆ ಮಾತೃತ್ವದ ಒತ್ತಡದಿಂದ ದೂರ ಇರೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಿದ್ದಾರಂತೆ. ಕೆಲ ವರ್ಷಗಳ ಹಿಂದೆಯೇ ಎಗ್ ಫ್ರೀಸಿಂಗ್ ಮಾಡಿಸ್ಕೊಂಡಿದ್ದಾಗಿ ರಿವೀಲ್ ಮಾಡಿದ್ದಾರೆ. ಜೀವನ ನಮ್ಮದು, ನಿರ್ಧಾರವೂ ನಮ್ಮದೇ ಅಂತ ಹೇಳಿ ನಟಿ ಕೃತಿ ಸನೋನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೈಯಕ್ತಿಕ ಬದುಕಿನ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ ಕೃತಿ ಸನೋನ್ ಅವರು. ಮದುವೆ ಮತ್ತೆ ಮಾತೃತ್ವದ ಒತ್ತಡದಿಂದ ದೂರ ಇರೋದಕ್ಕೆ ನಿರ್ಧಾರವನ್ನ ಮಾಡಿರೋದಾಗಿ ಕೃತಿ ಒಂದ್ ಕಡೆ ಹೇಳಿದ್ದಾರೆ. ಬಟ್ ಅದು ಓಕೆ, ಬಟ್ ಆದ್ರೆ ಇಲ್ಲಿ ಅಂಡಾಣುವನ್ನ ಯಾಕೆ ಫ್ರೀಸ್ ಮಾಡಿಸ್ಕೊಂಡ್ರು? ಮದುವೆ ಅನ್ನೋದು ಇಂಟ್ರೆಸ್ಟ್ ಇಲ್ಲ, ಓಕೆ, ಮಾತೃತ್ವದ ಬಗ್ಗೆ ಒತ್ತಡ ಹೇರೋದು ಬೇಡ ಅಂತ ಅವರೇ ಹೇಳ್ತಾ ಇದ್ದಾರೆ. ಬಟ್ ವೈ ಅಂತಂದ್ರೆ ಇಷ್ಟೇ. ಸೊ ತಮ್ಮಲ್ಲಿ ತಾವು ಇದೀಗ ತಾಯ್ತನವನ್ನು ಅನುಭವಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ವೆರಿ ಕ್ಲಿಯರ್ ಆಗಿ ಹೇಳಿಕೆ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈಗ ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಬೇರೆಯವರಿಗೆ ಈ ಒಂದು ಅಂಡಾಣುವನ್ನು ಕೊಟ್ಟು ಅಥವಾ ಮಕ್ಕಳನ್ನು ಪಡೆಯುವಂತಹ ಭಾಗ್ಯ ಏನು ಇದೆಯಲ್ಲ, ಅದಕ್ಕೆ ಪ್ರತಿಯೊಂದು ಪ್ರೊಸೀಜರ್ಸ್ಗಳನ್ನು ಫಾಲೋ ಮಾಡಬೇಕಾಗಿದೆ. ಸೊ ಹಾಗಾಗಿ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಂತೆ ಕಾಣಸಿಗ್ತಾ ಇದೆ. ಅಥವಾ ನೋಡಿ, ವಯಸ್ಸಾದಂತೆ ಮಕ್ಕಳು ಆಗೋದು ತೀರಾ ಕಡಿಮೆ. ಸೊ ಹಾಗಾಗಿ ವಯಸ್ಸಿನಲ್ಲಿಯೇ ಅಂಡಾಣುವನ್ನು ಕಲೆಕ್ಟ್ ಮಾಡಿ ಇಡೋದು ಒಳಿತು ಅಂತ ಹೇಳಿ ಡಾಕ್ಟರ್ಸ್ಗಳು ಕೂಡ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಂತೆ ಕಾಣಸಿಗ್ತಾ ಇದೆ. ಸೊ ಅವರ ಪರ್ಸನಲ್ ಲೈಫ್ ಬಗ್ಗೆ ಅವರು ಎಲ್ಲೂ ಕೂಡ ಅಷ್ಟಾಗಿ ಅವರು ಮಾತನಾಡೋದಕ್ಕೆ ಹೋಗೋದಿಲ್ಲ. ಬಟ್ ಆದರೆ ಈ ಬಾರಿ ಏನೋ ಇಂಟ್ರೆಸ್ಟಿಂಗ್ ವಿಚಾರವನ್ನು ಹಂಚಿಕೊಂಡಿದ್ದಾರೆ.